ಇದು ಸೆಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಶಾಲೆ ಥರ ಆಗಿದೆ. 2 ತಿಂಗಳಿಂದ ದಿನ ಬೆಳಿಗ್ಗೆ ಬರ್ತೀವಿ, ಸಂಜೆ ವಾಪಸ್ ಹೋಗ್ತೀವಿ. ಚಿದು ಅಂಕಲ್ ಹೇಳಿ, ಸರಿ, ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ಚಿದು ಅಂಕಲ್ ಅಂತ ಕರಿತೀನಿ, ನಿಮಗೆಲ್ಲ ಶ್ರೀಧರ್ ಅಂತ ಪರಿಚಯ. ನಾನು ಸಾಕಷ್ಟು ಮಾತಾಡಬೇಕು ಅಂತ ಪ್ರಿಪೇರ್ ಆಗಿದ್ದೆ. ಕಲೆ ಇಲ್ಲಿ ಬಂದ ಮೇಲೆ ಎಲ್ಲರೂ ಅಡ್ಡ ಹಾಕೋದು ನೋಡಿ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ಅದನ್ನು. ಇಡೀ ಚಿತ್ರ ಮಾರ್ಕೆಟ್ ಬಗ್ಗೆ ನಾವೆಲ್ಲರೂ ದಿನನಿತ್ಯ ಈ ವಿಷಯದ ಬಗ್ಗೆ ಸಾಕಷ್ಟು ಮಾತಾಡ್ತಿರ್ತೀವಿ. ಇದೊಂದು ಸಮಸ್ಯೆ ಇರೋಂಥ ಒಂದು ಸಮಸ್ಯೆ, ಅದನ್ನು ಕಂಪ್ಲೀಟಾಗಿ ಹೇಳೋದಕ್ಕಾಗಲ್ಲ. ಸೊ ಹೀರೋ ಆ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲದೆ ಆ ಮಾರ್ಕೆಟಲ್ಲೇ ಇದ್ದು ಆ ಸಮಸ್ಯೆ ಗೊತ್ತಾಗಿ ಅದ್ರ ವಿರುದ್ಧ ಹೋರಾಡುವಂಥ ಒಂದು ಪಾತ್ರ. ಒಬ್ಬ ಅನಾಥ ಅವನು, ಯಾರು ಇಲ್ದಿರೋರಿಗೆ ಇಡೀ ಜಗತ್ತೇ ಕುಟುಂಬ ಅಂತಾರೆ. ಸೊ ಅದೇ ರೀತಿ ಅವನಿಗೆ ಈ ಮಾರ್ಕೆಟೇ ಜಗತ್ತು, ಇಡೀ ಮಾರ್ಕೆಟೇ ಕುಟುಂಬ. ಮಾರ್ಕೆಟಲ್ಲಿರೋ ಜನನೇ ಅವನ್ನ ಹುಟ್ಟಿದಾಗಿಂದ ಬೆಳೆಸಿರ್ತಾರೆ. ಅವನ ತಂದೆ ತಾಯಿ ಯಾರು ಅಂತ ಮುಂಚೆ ಗೊತ್ತಿರಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇಬ್ರು ಪ್ರಾಣ ಸ್ನೇಹಿತರು ಇರ್ತಾರೆ. ಅವನಿಗೆ 3 ಜನ ಜೊತೆಗೆ ಬೆಳೆದಿರ್ತಾರೆ. ದಾದಾ ಕ್ಯಾರೆಕ್ಟರ್ ಜೊತೆ ಬೆಳೀತಿರ್ತಾರೆ. ಸೊ ಮಾರ್ಕೆಟಲ್ಲಿರುವಂಥ ಒಂದು ಬಾಂಧವ್ಯ, ಅಲ್ಲಿರುವಂಥ ಸಮಸ್ಯೆಗಳು ಆ್ಯಂಡ್ ಅದ್ರ ವಿರುದ್ಧ ಹೇಗೆ ಈ ಪಾತ್ರಗಳೆಲ್ಲ ಹೋರಾಡ್ತಾರೆ ಅನ್ನೋದು ನಮ್ಮ ಕತೆ. ಕಲೆ ಅವ್ರ ಕೊರಿಯೋಗ್ರಾಫರ್ ಆಗಿ ಮಾಡಿದ ಮೊದಲನೇ ಸಾಂಗ್ ನಂದೇನೆ, ಅದು ಸೂಪರ್ ಹಿಟ್ ಆಗಿತ್ತು. ಸೊ ಈಗ ಅವ್ರ ನಿರ್ದೇಶನ ಮೊದಲು ನನ್ನ ಜೊತೆನೇ ಮಾಡ್ತಿದ್ದಾರೆ, ಇದು ಖಂಡಿತವಾಗ್ಲೂ ಸೂಪರ್ ಹಿಟ್ ಆಗುತ್ತೆ. ತುಂಬ ಒಳ್ಳೆ ಟೆಕ್ನಿಷಿಯನ್ ಕಲೆ ಅವರು. ಯಾಕಂದರೆ ಒಂದು ಟ್ರಾನ್ಸಿಷನ್ ಆದಾಗ ಕೊರಿಯೋಗ್ರಾಫರಿಂದ ಡೈರೆಕ್ಟರ್ ಆದಾಗ ಎಲ್ರಿಗೂ ಡೌಟ್ಸ್ ಇರುತ್ತೆ. ನನಗೆ ಕಾನ್ಫಿಡೆನ್ಸ್ ಇತ್ತು, ಬಟ್ ಸಾಕಷ್ಟು ಜನ ಕೇಳೋರು ಹೇಗೆ ಅಂತ. ಬಟ್ ಹಿ ಈಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಎಮೋಷನ್ಸು ಆಡಿಯನ್ಸ್ಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ನಾವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದು, ಏನೇ ಸೆಟ್ ಹಾಕಿ ಏನೇ ಮಾಡಿದ್ರು ಜನಕ್ಕೆ ಎಮೋಷ್ನಲ್ ಆಗಿ ಒಂದು ಕಥೆ ಆಗಲಿ ಸಿನಿಮಾ ಆಗಲಿ ಕನೆಕ್ಟ್ ಆಗಬೇಕು. ಅದಾದಾಗ ಖಂಡಿತವಾಗ್ಲೂ ಜನ ಆ ಸಿನಿಮಾನ ಇಷ್ಟಪಡ್ತಾರೆ. ಸೊ ಅಂಥ ಸಿನಿಮಾ ಚೀತ ಆಗುತ್ತೆ. ಚಿನಿ ಮಾಸ್ಟರ್ ಜೊತೆ ನಾನು ಸಾಕಷ್ಟು ಸಲ ಅವರು ಕೊರಿಯೋಗ್ರಾಫರ್ ಆಗಿ ನನ್ನ ಪಳಗಿಸಿದ್ದಾರೆ ಸಾಕಷ್ಟು ಸಲ. ಈಗ ಜೊತೆಗೆ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ. ಬಟ್ ಅವ್ರ ಎನರ್ಜಿ ನಾನು ಇನಿಷಿಯಲ್ ಡೇಸಲ್ಲಿ ಬಂದಾಗ ಹೇಗಿತ್ತೋ ಇವಾಗಲೂ ಹಾಗಿದೆ, ಮುಂದಕ್ಕೂ ಖಂಡಿತವಾಗ್ಲೂ ಹಾಗೇ ಇರುತ್ತೆ. ನಮ್ಮ ಸಿನಿಮಾ ಚೆನ್ನಾಗಿ, ಯಾವುದೇ ಸಿನಿಮಾ ಚೆನ್ನಾಗಿ ಬರ್ಬೇಕಂದ್ರೆ ಖಂಡಿತವಾಗ್ಲೂ ನಿರ್ಮಾಪಕರು ಅದಕ್ಕೆ ಬಹಳ ಮುಖ್ಯವಾಗ್ತಾರೆ. ಪ್ಯಾಷನೇಟ್ ನಿರ್ಮಾಪಕರು ಬಹಳ ಮುಖ್ಯವಾಗ್ತಾರೆ. ಕಥೆನ ಅರ್ಥ ಮಾಡ್ಕೊಬೇಕು, ಕತೆಗೆ ಏನು ಅವಶ್ಯಕತೆ ಇದೆ ಅಂತ ಅರ್ಥ ಮಾಡ್ಕೊಬೇಕು, ಅದಕ್ಕೆ ನಟರು ಯಾರು ಬೇಕು ಅಂತ ಅರ್ಥ ಮಾಡ್ಕೊಬೇಕು, ಅದಕ್ಕೆ ಟೆಕ್ನಿಕಲ್ ಆಗಿ ಕ್ಯಾಮ್ರಾಮನ್ ಏನು ಕೇಳ್ತಾರೆ, ಲೈಟ್ಸ್ ಆಗಿರ್ಬೋದು, ಏನೇ ಎಕ್ವಿಪ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಅರ್ಥ ಮಾಡಿಕೊಂಡು ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಭಾಳ ಖುಷಿ ಆಗುತ್ತೆ ನಿಜವಾಗ್ಲೂ. ಈಗಾಗಲೇ ನಮಗೆ ಈಗ ಆನ್ಲೈನ್ ಎಡಿಟಿಂಗ್ ನಡೀತಿರುತ್ತೆ. ಸೊ ಸಿನಿಮಾನ ಮಾಡ್ತಾ ಹಾಗೆ ನೋಡ್ತಿರ್ತೀವಿ. ಸೊ ತುಂಬ ಖುಷಿ ಇದೆ. ಸಿನಿಮಾ ಹೇಗೆ ಬರ್ತಿದೆ ನೋಡಿ, ಬಹಳ ಖುಷಿ ಇದೆ ನನಗೆ. ಶಿವು ಗಣಾಲಿ ಜೊತೆ ಕೆಲಸ ಮಾಡಿದ್ವಿ. ಒಬ್ಬ ನಟನಾಗಿ ಎಷ್ಟು ಇಷ್ಟನೋ ಒಬ್ಬ ವ್ಯಕ್ತಿಯಾಗಿ ತುಂಬ ಇಷ್ಟ ನನಗೆ. ಸೊ ನನ್ನ ತುಂಬ ಹತ್ರ ಸೇರಿಸ್ಕೊಂಡಿದ್ದೀನಿ. ಶಂಕರ್ ತುಂಬ ಒಳ್ಳೆ ಡೈಲಾಗ್ಸ್ ಬರ್ದಿದ್ದಾರೆ. ಆ ಡೈಲಾಗ್ಸ್ ಎಲ್ಲ ಮಿಸ್ ಆಗಬಾರ್ದು ಅಂತ ಅವ್ರಿಗೂ ಒಂದು ಪಾತ್ರ ಕೊಟ್ಟು ಇಲ್ಲೇ ಕೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಟೆನಿಸ್ ಅಂಕಲ್ ತಂದೆ ಎಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವ್ರಗಳ ಜೊತೆ ಸೇರಿ ಕೆಲಸ ಮಾಡೋ ಒಂದು ಅದೃಷ್ಟ ಏನು ಅಂದರೆ ಸಾಕಷ್ಟು ಕಲಿಬೋದು. ಅವ್ರ ಎಕ್ಸ್ಪೀರಿಯನ್ಸಸ್ಸಿಂದ, ಅವರು ಇಂಡಸ್ಟ್ರಿನ ಎಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದಾರೆ, ಇಂಡಸ್ಟ್ರಿ ಹೇಗೆ ಚೇಂಜ್ ಆಗ್ತಾ ಬಂದಿದೆ, ಮೇಕಿಂಗ್ ಹೇಗೆ ಚೇಂಜ್ ಆಗ್ತಾ ಬಂದಿದೆ. ಆ್ಯಂಡ್ ಅವ್ರು ಹೇಳೋವಂಥ ಕಥೆಗಳು, ನಮಗೀಗ ಸಾಕಷ್ಟು ಸೌಕರ್ಯಗಳಿರ್ತವೆ. ಈ ಕ್ಯಾರವಾನಿಂದ ಹಿಡಿದು ಏನೇ ಆಗಲಿ ಟೆಕ್ನಿಕಲ್ ಆಗಿ ಅದೇ ಮಾಸ್ಟರ್ ಹೇಳ್ತಿದ್ರು, ಇವಾಗ ಇಲ್ಲೇ ಎಡಿಟಿಂಗ್ ಮಾಡ್ಬಿಡ್ತೀರಾ, ಅವಾಗ ನಾವು ಒಂದು ಎಡಿಟಿಂಗ್ ರೂಮಲ್ಲಿ ಕತ್ರಿಯಲ್ಲೇ ಎಡಿಟಿಂಗ್ ಮಾಡಬೇಕಿತ್ತು. ಆ್ಯಂಡ್ ಅದೇ ಬೇರೆ ರೀತಿ ಅಂತ. ಸೊ ಆ ಥರದ್ದು ಸಾಕಷ್ಟು ಕಲಿತಿರ್ತೀವಿ. ಲೇಖನ ಮೊದಲನೇ ಸಿನಿಮಾ ಅಂತ ನಂಗೆ ಗೊತ್ತಿರಲಿಲ್ಲ. DKDಯಲ್ಲಿ ಮಾಸ್ಟರ್ ತುಂಬ ತಲೆ ತಿಂದಿದ್ಲು ಅಂತ ಹೇಳ್ತಿದ್ರು. ಬಟ್ ತುಂಬ ಚೆನ್ನಾಗಿ ಮಾಡ್ತಿದೆ ಮಗು, ಇದು ಸಾಕಷ್ಟು ಖುಷಿಯಾಗುತ್ತೆ. ಕಲೆ ಹೇಳೋ ಕಮಾಂಡ್ಸ್ನ ಕೆಲವು ಮಕ್ಳು ಕನ್ಫ್ಯೂಸ್ ಆಗ್ತಾರೆ. ಕಲೆ ಕೊಡೋ ಕಮಾಂಡ್ಸ್ನ ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ಗುರು ಅವರು ಈಗಾಗಲೇ ಒಂದು ತುಂಬ ಒಳ್ಳೆ ಸಿನಿಮಾ ಮಾಡಿ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು ಅವರು. ಸೊ ಗುರು ಟೆಕ್ನಿಕಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕಲರ್ ಪ್ಯಾಲೆಟ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ, ಮತ್ತೆ ಕಪ್ಪು ಇರುತ್ತಾ ಅಂತ ಇಲ್ಲ. ತುಂಬ ಒಳ್ಳೆ ಕಲರ್ ಪ್ಯಾಲೆಟ್ನ ಚೂಸ್ ಮಾಡ್ಕೊಂಡಿದ್ದಾರೆ, ಈ ರೆಡ್ಸು ಬ್ರೌನ್ಸ್ ಎಲ್ಲ. ಸೊ ಅದು ಈಗ ನಾವಲ್ಲೇ ಲ್ಯಾಪ್ಟಾಪಲ್ಲಿ ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಖಂಡಿತವಾಗ್ಲೂ ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸುತ್ತೆ.
ಮೇಘ ಅವ್ರಿಗೆ ಎಲ್ರಿಗೂ ಖಂಡಿತವಾಗ್ಲೂ ಪರ್ಚೇಸ್ ಇಸ್ ಫ್ಯಾಬ್ಯುಲಸ್ ಆಕ್ಟರ್. ಸಿದ್ದು ಅಂಕಲ್ ಹೇಳ್ದಂಗೆ ಸಾಕಷ್ಟು ಮನೆಗಳಲ್ಲಿ ಟೀ ಕಾಫಿ ಸಿಕ್ಕಿರಲ್ಲ ಆ ಸಮಯಕ್ಕೆ. ತುಂಬಾ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಆಕ್ಚುಲಿ ಅವ್ರ ಪಾತ್ರದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅನ್ಕೊಂಡಿದ್ದೆ, ಬಟ್ ಮಾಸ್ಟರ್ ಕತ್ರಿ ಆಗ್ತದೆ. ಸೊ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಒಂದು ಪೆಕ್ಯುಲಿಯರ್ ವರ್ತನೆ ಇದೆ. ಅಂಡ್ ಯಾವುದೇ ಪಾತ್ರ ಎಲ್ಲೇ ಬಂದು ಅರ್ಧದಲ್ಲಿ ನಿಂತೋಗಲ್ಲ. ಪ್ರತಿಯೊಂದು ಪಾತ್ರಕ್ಕೂ ರೌಂಡ್ ಆಫ್ ಇದೆ. ಸಾಕಷ್ಟು ಪಾತ್ರಗಳಿದೆ. ನಾನು ಕಲೆಯವ್ರನ್ನ ಕೇಳಿದ್ದೆ, ಇಷ್ಟೊಂದು ಪಾತ್ರಗಳಿದೆ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಪ್ರತಿಯೊಂದು ಪಾತ್ರ ರೌಂಡ್ ಆಫ್ ಆಗುತ್ತಾ ಅಂತ. ಬಟ್ ಈಗ ನಾನು ನೋಡ್ತಾ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂಥ ಶಕ್ತಿ ಇದೆ ಅಂಡ್ ರೌಂಡ್ ಆಫ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಚೀತಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಇದೆ. ತುಂಬ ಪಾಸಿಟಿವ್ ಎನರ್ಜಿ ಇದೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಥ್ಯಾಂಕ್ ಯು. ಸರ್ ನಿಮ್ಮ ಟ್ಯಾಟೂ ಯಾಕೆ ಅದು ಮೂರು ಇದನ್ನ ಅದೇ ಹೇಳ್ತಿದ್ವಲ್ಲ, ಈ ಮಾರ್ಕೆಟಲ್ಲಿ ಬೆಳೆದಿರೋಂಥ ಹುಡುಗ. ಸೊ ಇಲ್ಲಿ ಭೇದ ಭಾವ, ಕಾಸ್ಟ್ ಆಗ್ಬೋದು, ರಿಲಿಜನ್ ಆಗಿರ್ಬೋದು, ಏನೂ ಇಲ್ಲ. ಸೊ ಈ ಟ್ಯಾಟೂ ಅಲ್ಲಿ ಎಲ್ಲವೂ ಇದೆ. ಸೊ ಅವನ ಆಲೋಚನೆ ಆ ರೀತಿ ಇರುತ್ತೆ. ಅಂಡ್ ಅವನ್ನ ಬೆಳೆಸಿದವರು ಎಲ್ಲರೂ ಇರ್ತಾರೆ. ಸೊ ಅವನ ಆಲೋಚನೆಯನ್ನ ತೋರಿಸೋದಕ್ಕೆ ಈ ಟ್ಯಾಟೂ. ಅದೇ ತರ ಇರುತ್ತೆ ಕ್ಯಾರೆಕ್ಟರ್ ಕೂಡ, ಅಂದ್ರೆ ಒಟ್ಟಾಗಿ ನೋಡುವಂಥದ್ದು, ಎಲ್ಲರೂ ಒಟ್ಟಾಗಿರ್ಬೇಕು. ಹೌದು. ಅಂಡ್ ಎಲ್ರಿಗೋಸ್ಕರನು ಹೋರಾಡುವಂತ ಹೀರೋನ್ ಎಲ್ರೂ ಅಷ್ಟೇ ಪ್ರೀತಿ ಮಾಡ್ತಾನೆ. ಆಕ್ಚುಲಿ ಆ ಸೀನ್ಗಳೆಲ್ಲ ಬಹಳ ಬ್ಯೂಟಿಫುಲ್ ಆಗಿದೆ. ಅವನ್ನ ಬೇರೆ ಪಾತ್ರಗಳ ಕನೆಕ್ಷನ್ ತೋರಿಸುವಂತ ಸೀನ್ಸ್ ಬಹಳ ಚೆನ್ನಾಗಿದೆ. ಇವನು ಕೆಲಸ ಮಾರ್ಕೆಟಲ್ಲಿ ಏನು ಅಂದ್ರೆ, ಬೆಳಿಗ್ಗೆ ಸಾಕಷ್ಟು ಮೇಕರ್ಗಳು ಚೀಟಿ ತಗೊಂಡ್ಬರ್ತಾರೆ, ಯಾವ್ಯಾವ ಫಂಕ್ಷನ್ಗಳಿಗೆ ಎಲ್ಲೆಲ್ಲಿ ಏನೇನು ಐಟಮ್ ಬೇಕು ಅಂತ. ಅದನ್ನ ವೇಗವಾಗಿ ಯಾರು ತಗೊಂಡ್ಬಂದು ಅವ್ರಿಗೆ ಫಸ್ಟ್ ಕೊಡ್ತಾರೆ, ಅವ್ರು ಅದನ್ನ ತಗೊಂಡು ಹೋಗ್ತಾರೆ. ಸೊ ಅದಕ್ಕೆ ಈ ಚೀತಾ ಅವನು ಅದರಲ್ಲಿ ಪಂಟರಾಗಿರ್ತಾನೆ. ನೀವು ಈ ಯಾವ ಅನಿಮಲ್ಗೆ ನಿಮ್ಮನ್ನ ನೀವು ಇದು ಮಾಡ್ಕೊಳ್ತೀರಾ? ನೀವೇ ಹೇಳಬೇಕು. ಯಾವುದೋ ಒಂದು ಸಾಧು ಪ್ರಾಣಿ ಇಷ್ಟ.